ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತೆ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳೊಂದಿಗೆ ಬಂದೇವಿ. ಏನೇನಪ್ಪ ಅನ್ನೋದು ನಮ್ಮ ಮಾದೇವಿ ಹೇಳ್ತಾ ತಡ್ರಿ. ಏನೇನು ಮಾಡತ್ತೀವಿ ಮಾದೇವಿ ಇವತ್ತು ನಾವು? ಇದು ಎಳ್ಳು ಅಮಾವಾಸ್ಯೆ ಸ್ಪೆಷಲ್ ಅಲ್ಲ ಆಂಟಿ. ಎಳ್ಳು ಹಚ್ಚಿದ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ, ಚಪಾತಿ 5 ಥರದ ರೊಟ್ಟಿನ ಮಾಡ್ಬೇಕಂತ ಅಂದ್ಕೊಂಡೇವಲ್ಲ. ಹೀಗಾಗಿ ಮಾಡೋಣ ಅಂತೇಳಿ ಇವತ್ತು ನೋಡ್ರಿ ನಾವು 5 ಥರದ ರೊಟ್ಟಿ ಮಾಡತ್ತೀವಿ. ಜೋಳದ ರೊಟ್ಟಿ, ಗೋಧಿ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ, ಆಮೇಲೆ ಅಕ್ಕಿ ರೊಟ್ಟಿ. 5 ಥರದ ರೊಟ್ಟಿ. ಅದಕ್ಕೆ ಕಾಂಬಿನೇಷನ್ ಆಗಿ ಏನಾರ ಒಂದು ಪಲ್ಯ ಬೇಕಲ್ರಿ. ಹೀಗಾಗಿ ಚೌಳಿಕಾಯಿ ಪಲ್ಯ ಮಾಡತ್ತೀವಿ. ನಮ್ಮ ಹೊಲದಾಗ ಇಲ್ಲೇ ಸಿಗ್ತಾವೆ ಚೌಳಿಕಾಯಿ. ಇನ್ನು ಮಾಡಕ್ಕೆ ಶುರು ಮಾಡಿಬಿಡು ನಾವು ಮಾಡೋಣ. ಒಲಿ ಪೂಜೆ ಒಂದು ಮಾಡುವ. ವಿಡಿಯೋದಾಗ ಎಲ್ಲರೂ ಮಾದೇವಿ ಅವ್ರದ್ದು ವಾಯ್ಸ್ ಬರವಲ್ದು ಅಂತ ಹೇಳಕತ್ತಾರ. ಸ್ವಲ್ಪ ಜೋರಾಗಿ ಮಾತಾಡ. ನೋಡಿ ಇದು 3 ಬಟ್ ಇವತ್ತು ನೋಡಿ ಒಲಿ ಒಂದು ಹಚ್ಕೊಂಡ್ಬಿಡ್ಬಾ ಮಾದೇವಿ. ಹಾಂ ಆಂಟಿ. ಜಿಗಟಿಗೆ ನೀರು ಅನ್ಮಾದೇವಿ. ಜೋಳದ ರೊಟ್ಟಿ ಮಾಡ್ಕೊತಾನೆ. ಜೋಳದ ರೊಟ್ಟಿನ ಜಿಗಟಿ ಇಟ್ಟತ್ತಲ್ಲ, ನೀರು ಹೆಸರು ಬಂದಾವು. ಜಿಗಟ್ ಹಾಕೋತಾನೆ ನೋಡಿ. ಎಳ್ಳು ಮಾಡೀವಿ. ಎಳ್ಳಿಗೆ ಎಳ್ಳು ಹಚ್ಚಿಗೆ ರೊಟ್ಟಿ ಮಾಡ್ತಾನೆ. ಈಗ ಎಳ್ಳು ಹಚ್ಚಿಗೆ ಕಪ್ಪು ಎಳ್ಳು ತೊಗೋಬೋದು, ಬಿಳಿ ಎಳ್ಳು ಹತ್ರ ತೊಗೋಬೋದು. ಈಗ ಬಿಳಿ ಎಳ್ಳು ತೊಗೊಳೋಣ.
ಮಾದೇವಿ ಜೋಳದ ರೊಟ್ಟಿ ಮುಗಿದು ಮಾಡೋದಾತ. ಈಗ ಒಂದೆರಡು ಅಕ್ಕಿ ರೊಟ್ಟಿ ಮಾಡ್ಕೊತಾನೆ ನೋಡು. ಹಾಂ ಮಾಡಿರಿ. ಜಿಗಟ್ ಹಾಕೊಂತೀರಿ ಅದಕ್ಕೆ ನೋಡಿ. ಅದಕ್ಕೆ ಜಿಗಟ್ ಹಾಕೋತೇವಲ್ಲ ಅದ ಸೇಮ ನೋಡಿ. ಹೆಸರು ಬಂದಾವ್ರಿ ನೀರು? ಬಂದಾವು. ಹಾಂ ಹಾಕ್ತಾನೆ ನೋಡಿ ಜಿಗಟ್. ಹಾಕ್ರಿ ಹಂಗಾರೆ. ಸೇಮ್ ಜೋಳದ ಹಿಟ್ಟು ಜಿಗಟ್ ಹಾಕೊಂತೇವಲ್ಲ ಅದ ಸೇಮ ಇದನ್ನ ಜಿಗಟ್ ಹುರ್ಕೊಂಡು ಈಗ ಸೇಮ ಜೋಳದ ಹಿಟ್ಟು ನಾದ್ಕೊಂತೇವಲ್ಲ ಹಂಗ ನಾದು ಇದನ್ನು. ಯಲ್ಲಮ್ಮನ ಗುಡ್ಡ ಚಕಡೆ ನೀವು ತಾಲೀಮ್ಗೆ ಹೋಗಿದ್ದು ಸ್ಪೀಡ್ ಓಡಾಕತ್ತ. ಹಿಟ್ಟು ರೆಡಿ ಆತ್ ಮಾದೇವಿ. ಇನ್ನು ಪಟ ಪಟ ಇವನು ರೊಟ್ಟಿ ಮಾಡ್ತಾನೆ ನೋಡಿ. ಇವಕ್ಕೇನು ಎಳ್ಳು ಹಚ್ಚೋಂಗಿಲ್ಲ. ಹಾಂ ಹಂಗ ರೊಟ್ಟಿ. ಹಂಗ ರೊಟ್ಟಿ ಇದೆ. ಹಾಂ ಮಾಡಿ. ಇವು ಬಡದ್ ಮಾಡಕ್ಕೆ ಗಾವ್ ಆಗಂಗಿಲ್ಲ ಮಾದೇವಿ. ಲಟ್ಟಿಸ್ ಮಾಡ್ತಾನೆ ನೋಡ. ಮಾಡ್ರಿ. ಮಾದೇವಿ ಈ ಸರಿ ಯಾವ ರೊಟ್ಟಿ ಮಾಡ್ತೀವ? ಜಿಗಟಿಗೆ ನೀರು ನಿಗವು ನೀರು ಹೆಸರು ಬಂತನ್ ಮಾದೇವಿ? ಬಂದಿತ್ತು ನೋಡ್ರಿ. ಜಿಗಟ್ ಹಾಕು. ಹಾಂ ರಾಗಿ ರೊಟ್ಟಿ ಮುದ್ದೆ. ಚಲೋ ಮಾಡಿದೇನ್ವಾ ಇದನ್ನು ರಾಗಿ ರೊಟ್ಟಿ ಮಾಡಕ್ಕೆ? ಹಾಂ ಮಾಡ್ತೇನೆ ನೋಡಿರಿ. ಹಿಟ್ಟು ನಾದಿದ್ದಾತಲ್ಲ? ಹಾಕ್ಕೊಂಡು ನೋಡಿ.
ಮಾದೇವಿ ಹಂಗೆ ನಾನು ಸ್ವಲ್ಪ ಚಪಾತಿ ಹಿಟ್ಟು ಒಂದು ಹಾಕ್ಕೊಂಡ್ಬಿಡ್ತಾನೆ ನೋಡು. ಚಪಾತಿ ಹಿಟ್ಟು ನಾದ್ತೀರ? ಅಂದ್ರೆ ಸ್ವಲ್ಪ ನೆನಿತೈತಿ ಅದು. ಸಜ್ಜಿ ರೊಟ್ಟಿ ಮುಗಿ ಹೊಡೆದ ಇದು ನೆಂದಿರ್ತೈತಿ. ಇವೆರಡು ರೊಟ್ಟಿ ಮಾಡಕ್ಕೆ ಹಾಕತಿ ಚಪಾತಿನ. ಆಯ್ತು. ಇದಕ್ಕೆ ಒಂದಿಟ್ಟು ಉಪ್ಪು ಹಾಕ್ಕೊತಾನೆ. ಉಪ್ಪು ಎಣ್ಣೆ ಹಾಕಿ ಹಿಟ್ಟೊಂದು ನಾದಿದ್ದೆ ನೋಡಿ ಮಾದೇವಿ ನಾನು. ಹಿಟ್ಟು ನಾದಿದ್ದ ಚಪಾತಿ ಹಿಟ್ಟನ್ನ. ಇನ್ನು ಇದು ಸಜ್ಜಿ ರೊಟ್ಟಿ ಮುಗಿದ್ವನ? ಇನ್ನೂ ಇಲ್ಲಂಟಿ, ಈಗ ಆಡಾಗ್ಯಾವ. ಹೌದಾ? ಒಲಿ ಭಾಳ ಇದು ಆಗತ್ತ. ಮಾದೇವಿ ಸಜ್ಜಿ ರೊಟ್ಟಿದು ಮುಗೀತಾ? ಮುಗಿತಂಟಿ. ಚಪಾತಿ ಒಂದು ಮಾಡ್ಕೊಂಡ್ಬಿಡ್ತಾನೆ ನೋಡಿ ಪಟ ಪಟ. ಚಪಾತಿ ಒಂದು ಮಾಡ್ಕೊಂಬಿಡ್ತು. ಟೈಮ್ ಭಾಳ ಆತ್ವಾ, 3 ಗಂಟೆ ಆತು. ಪಟ ಪಟ ಎರಡು ಚಪಾತಿ ಮಾಡಿಬಿಡು. ಮಾದೇವಿ ಮೆಣ್ಸಿನ್ಕಾಯಿ ಅಂದ್ರೆ ಹುರ್ಕೊಂಡ್ಬಿಡ್ತೀಯಾ? ಚಪಾತಿದು ರೊಟ್ಟಿದು ಎಲ್ಲ ಮುಗೀತು. ಬೇಡ ಬೇಡ ಹಂಗೆ ಹುರಿದು ಬಿಡು. ಕೊಟ್ಟು ಎಣ್ಣೆ ಉಪ್ಪು ಹಚ್ಚಿ ಹುರಿದು ತೆಗೆದು ಬಿಡು ಅದನ್ನು. ಉಪ್ಪು ಹಚ್ಚಿದೆ ಮಾಡಿ ಅದಕ್ಕೆ? ಉಪ್ಪು ಹಾಕಿದ್ದು. ತಕೊಂಬಿಡು. ಒಂದಕ್ಕೆ ಚೌಳಿಕಾಯಿ ಒಂದು ಹುರಿದು ಬಿಡು ಅಂತಿ. ಚೌಳಿಕಾಯಿ ಹುರಿದನ್ವಾ ಈಗ ಮಾದೇವಿ? ಚೌಳಿಕಾಯಿ ಹುರಿದೆ ನೋಡೋದು. ಒಂದೆರಡು ಅವ್ರಿಕಾಳು ಅದಾವ ಅದ್ರಾಗ? ಅವ್ರಿಕಾಳು ಹಾಕ್ಯಾರ ನೋಡ್ರಿ. ಚಲೋ ಹಾಕದ ಪಲ್ಯ, ಹಸಿ ಅವ್ರಿಕಾಳು. ಉಳ್ಳಾಗಡ್ಡಿ ಹೆಚ್ಚಾಕತ್ತೇನೆ. ಉಳ್ಳಾಗಡ್ಡಿ ಪಲ್ಯಕ್ಕೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಒಂದು ಹೆಚ್ಚಿಬಿಟ್ರೆ ಪಲ್ಯ ಒಂದು ಆಗ್ಬಿಡ್ತದೆ ಪಟ ಪಟ. ಆಯ್ತು. ಹುರಿದು ಒಂದು ಮಾದೇವ ಹುರಿದು ನೋಡಂಟಿ. ಇಳ್ಕೊಂಡು ಪಲ್ಯ ಒಂದು ಮಾಡಿಬಿಡುವ ಪಟ್ನ. ಎಣ್ಣೆ ಒಗ್ಗರಣೆಗೆ ಆಂಟಿ. ಎಣ್ಣೆ ಕಾಯ್ತಿದ್ರೆ ಸಾಸಿವೆ ಹಾಕ್ತಾ ನೋಡ. ಉಳ್ಳಾಗಡ್ಡಿ ಹಾಕ್ತಾ ನೋಡು. ಕರಿಬೇವು, ಹಸಿ ಖಾರ ಒಂದು ಹಾಕ್ತಾ ನೋಡು. ಏನಕ್ಕಲ್ಲ ಸ್ಟಾರ್ಟ್ ಆಯ್ತು ಆಂಟಿ. ಚೌಳಿಕಾಯಿ ಅಂತ ಹಾಕೋತ ನೋಡಿ. ಹಾಕೊಂಬಿಡ್ಬೇಕು. ಕಲಿಸ್ಕೊಂತಾನೆ.
ಉಪ್ಪು, ಅರಿಶಿನ, ಗುರಳ್ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ತಾನೆ ನೋಡ್ರಿ. ಇದನ್ನೊಮ್ಮೆ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿಟ್ಬಿಡು. ಒಂದು 5 ನಿಮಿಷ ಅಂದ್ರೆ ಕುದಿತೈತಿ. ಸ್ವಲ್ಪ ನೀರು ಹಾಕ್ತಾನೆ ನೋಡ್ರಿ. ನೀರು ಹಾಕ್ಬಿಡು. ಮಾದೇವಿ ಪಲ್ಯ ರೆಡಿ ಆತಿಗಿದು. ರೆಡಿ ಆಯ್ತು ನೋಡು. ಹಗಲ್ ತೊಯ್ತೀನಿ. ಒಂದಿಟ್ಟು ಕೊತ್ತಂಬರಿ ಒಂದು ಹಾಕ್ತಾನೆ ನೋಡು. ಮಾದೇವಿ ಹಗಲ್ ಒಂದು ತೊಯ್ತೀನಿ ನೋಡುವ. ಇದನ್ನು ಹಗಲ್ ತೊಯ್ತೀರ? ಅಡಿಗೆ ರೆಡಿ ಆಯ್ತು ನೋಡ್ರಿ. ಎಡೆ ಹಿಡ್ಕೊಂಡ್ಬಿಡ್ತಾನೆ. ಎಡೆ ಹಿಡಿವ ಎಲ್ಲ ದೇವ್ರಿಗೂ. ಶಿವಳ್ಳಿ ದುರ್ಗಮ್ಮ, ಗವಿ ಕಲ್ಲಪ್ಪಜ್ಜ, ಶಿವಳ್ಳಿ ಆಮೇಲೆ ಆಕೆನ ಗುಡ್ಡದ ಕರಿಯಮ್ಮ, ಭೂಮಿ ತಾಯಿಗೆ, ಗಾಳಿ ದೇವ್ಗೆ, ಮಳೆ ದೇವ್ಗೆ ಎಲ್ಲ ನೋಡುವ. ಎಡೆ ಹಿಡ್ದಾತ. ಇನ್ನು ಪಟ ಪಟ ಎಲ್ಲರಿಗೂ ಊಟ ಕೊಟ್ಬಿಡಂತು. ಮಾದೇವಿ ಅಡುಗೆದಂತೂ ಎಲ್ಲ ಮುಗೀತು. ನೈವೇದ್ಯ ಆಯ್ತು. ಆಮೇಲೆ ಎಲ್ಲರಿಗೂ ಊಟಕ್ಕೆ ಕೊಟ್ಟಿದ್ದು ಆಯ್ತು. ಇನ್ನು ನಾವು ಊಟ ಮಾಡೋಣ. ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ 5 ಥರದ ರೊಟ್ಟಿ, ಆಮೇಲೆ ಚೌಳಿಕಾಯಿ ಪಲ್ಯ ಎಲ್ಲ ರೆಡಿ ಐತಿ. ಅದ್ರ ಕೂಡ ಮೊಸರು, ಖಾರ, ಆಮೇಲೆ ಕರ್ದ ಮೆಣಸಿನ್ಕಾಯಿ ಎಲ್ಲ ಹಕ್ಕರ್ಕಿ ಅದು ಎಲ್ಲ ರೆಡಿ ಐತಿ. ಫ್ರೆಂಡ್ಸ ಬರ್ರಿ ಎಲ್ಲರೂ ಊಟ ಮಾಡೋದಂತೆ.